ಹೈಕೋರ್ಟ್ ಆದೇಶವಿದ್ರೂ ಬೆಸ್ಕಾಂ ಹೊರಗುತ್ತಿಗೆ ನೌಕರರನ್ನ ಕಾಯಂ ಮಾಡುವಲ್ಲಿ ಇಂಧನ ಇಲಾಖೆ ಮೀನಾಮೇಷ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಮೀಟರ್ ರೀಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಬಹುತೇಕ ಜನರು ಕೈ ಕಾಲು ಮುರ್ಕೊಂಡಿದ್ದಾರೆ, ಪ್ರಾಣ ಕಳೆದುಕೊಂಡಿದ್ದಾರೆ. ಆದಷ್ಟು ಬೇಗ ಕಾಯಂ ಮಾಡಬೇಕು, ಇಲ್ಲದಿದ್ರೆ ಮುಂಬರುವ ದಿನದಲ್ಲಿ ಪ್ರತಿಭಟನೆ ನಡೆಸುವಂತ ಎಚ್ಚರಿಕೆಯನ್ನ ಬೆಸ್ಕಾಂ ಗುತ್ತಿಗೆದಾರರ ಸಂಘ ಅಧ್ಯಕ್ಷ ವೆಂಕಟೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವೆಂಕಟೇಶ್ ಬಳಿ ನಮ್ಮ ಪ್ರತಿನಿಧಿ ಭವ್ಯ ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪ್ರತಿನಿಧಿಗಳಿಗೆ ಭದ್ರತೆ ಇಲ್ಲದಾಗಿದೆ. ಈಗಾಗಲೇ ಬೆಸ್ಕಾಂ ಕಚೇರಿಗೆ ಬಹಳಷ್ಟು ಅಲೆದು ಸುಸ್ತಾಗಿದ್ದಾರೆ. ಈಗಾಗಲೇ ಇಂಧನ ಸಚಿವರ ಗಮನಕ್ಕೆ ತಂದಿದ್ರು ಕೂಡ ಇವರಿಗೆ ಯಾವುದೇ ರೀತಿಯಾದಂತಹ ಪರಿಹಾರವನ್ನ ಕೊಡೋದಕ್ಕೆ ಬೆಸ್ಕಾಂ ಎಲ್ಲೋ ಒಂದು ಕಡೆ ಹಿಂದೇಟು ಆಗ್ತಾ ಇದೆ. ಸ್ವತಃ ನಮ್ಮ ಜೊತೆ ಮಾತಾಡೋದಕ್ಕೆ ವೆಂಕಟೇಶ್ ಅವರಿದ್ದಾರೆ, ಬನ್ನಿ ಮಾತಾಡ್ತಾರೆ. ಸರ್, ಈಗಾಗಲೇ ಲೈನ್ ಮ್ಯಾನ್ಗಳಾಗಿರ್ಬೋದು, ರೀಡರ್ಗಳಾಗಿರ್ಬೋದು, ಬಹುತೇಕ ಮಂದಿ ಜೀವವನ್ನ ಕಳ್ಕೊಂಡಿದ್ದಾರೆ. ಸರ್ಕಾರ ಯಾಕೆ ನಿಮ್ಮ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದೆ? ಒಟ್ಟು ಎಷ್ಟು ಜನ ನೀವು ಗ್ರಾಮ ಪ್ರತಿನಿಧಿಗಳಿದ್ದೀರಾ ಸರ್? ಮೇಡಮ್, ನಮ್ಮಲ್ಲಿ ಸುಮಾರು 2003ರಿಂದ ಇಲ್ಲಿವರೆಗೂ 3,500 ಜನ ಇದ್ದೀವಿ. ಸೊ 3,500 ಜನ ನಾವು ಇಲ್ಲ ಹೊರಗೆ ಗುತ್ತಿಗೆದಾರು ಅಲ್ಲ, ಇಲ್ಲ ಒಳಗೆ ಗುತ್ತಿಗೆದಾರು ಅಲ್ಲ, ಓನ್ಲಿ ಅಗ್ರಿಮೆಂಟ್ ಮೇಲೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ನಮಗೆ ಸರಿಯಾಗಿ ಪೇಮೆಂಟ್ ಇಲ್ಲ. ಸೊ ನಾವು ಕೆಲಸ ಮಾಡ್ತಾ ಇದ್ದೀವಿ, ಕರೆಂಟ್ ಕೆಲಸ ಮಾಡ್ತಾ ಇರೋದು, ಕರೆಂಟ್ ವಿದ್ಯುತ್ತಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ನಾವು ಮೀಟ್ರ್ ಮುಟ್ಟಿದ್ರೆ ಕೆಲವರಿಗೆ ಗ್ರೌಂಡ್ ಹೊಡೆದಿದೆ. ಮತ್ತು ಕೆಲವರು ಡ್ಯೂಟಿಗೆ ಹೋಗಬೇಕಾದ್ರೆ ಸುಮಾರು ಸಮಸ್ಯೆಗಳಿದೆ ಮೇಡಮ್. ಕೈ ಕಾಲು ಕಳ್ಕೊಂಡಿದ್ದಾರೆ, ಏಣಿ ಮೇಲೆ ಮೀಟ್ರ್ ಈಗ ಪ್ರೋಬೋ ರೀಡಿಂಗ್ ಮಾಡಿದ್ದಾರೆ, 2 ತಿಂಗಳಿಂದ ಪ್ರೋಬೋ ರೀಡಿಂಗ್ ಮಾಡಿದ್ದಾರೆ. ಪ್ರೋಬೋ ರೀಡಿಂಗ್ ಮಾಡಬೇಕಾದ್ರೆ ನಮ್ಗೆ ಏಕಾಏಕಿ ಪ್ರೋಬೋ ರೀಡಿಂಗ್ ಮಾಡಿದ್ದಾರೆ. ನಾವು ರೀಡಿಂಗ್ ಮಾಡಬೇಕಾದ್ರೆ ತುಂಬ ಸಮಸ್ಯೆ, ಏಣಿಯಿಂದ ಕೆಳಗೆ ಬಿದ್ದು ನಮ್ಮ ಸ್ನೇಹಿತರುಗಳಿಗೆ 1-2ರಿಗೆ ತೊಡೆ ಮುಡ್ಕೊಂಡಿದ್ದಾರೆ ಮೇಡಮ್. ಒಬ್ಬರಿಗೆ ಕೈ ಕಟ್ಟಾಗಿದೆ ಮೇಡಮ್. ಸೊ ಇನ್ನು ಕೆಲವರಿಗೆ ಡಿಸಿಕ್ ಪ್ರಾಬ್ಲಮ್ ಇದೆ. ಸೊ ಇಷ್ಟೆಲ್ಲ ಆದ್ರೂ ಸಹ 2023ರಲ್ಲಿ BJP ಸರ್ಕಾರ ಇದ್ದಾಗ ಒಂದು ಕಮಿಟಿ ರಚನೆ ಮಾಡಿ ಇವರಿಗೆ ಜೀವ ಭದ್ರತೆಗೆ ಗುಂಪು ವಿಮೆ ಮಾಡಿಕೊಡಿ ಅಂತ ಹೇಳಿತ್ತು. ಸೊ ಗುಂಪು ವಿಮೆ ಮಾಡಿಕೊಡಿ ಅಂತ ನಾನು ಮಾನ್ಯ ಜಾರ್ ಸಾಹೇಬರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿ ಇರ್ಬೋದು, ಮತ್ತು ನಮ್ಮ ಇಲಾಖೆ ಉನ್ನತ ಅಧಿಕಾರಿಗಳು ಎಲ್ಲ ಲೆಟ್ರ್ ಕೊಟ್ಟಿದ್ದೀವಿ ಮೇಡಮ್. ಇಲ್ಲಿವರೆಗೂ ಜಾರಿ ಆಗಿಲ್ಲ ಮೇಡಮ್. ನಾವು ತುಂಬ ಅದರಾಗೂ ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಇಲ್ಲ. ನಮ್ಮ ರೂರಲ್ಲೆಲ್ಲ ಈ ದಿನನಿತ್ಯ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ ಮೇಡಮ್. ಜಾಸ್ತಿ ಆಗಿರೋದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಪ್ರತಿ ಸಾರಿ ಇಲಾಖೆಯಲ್ಲಿ ಸುತ್ತಿದ್ರು ಸಹ ನಮ್ಗೆ ಇಲ್ಲಿವರೆಗೂ ಯಾವುದೇ ಪರಿಹಾರ ಇಲ್ಲ ಮೇಡಮ್. 1 ರೂಪಾಯಿ ಸುತ ಪರಿಹಾರ ಇಲ್ಲ ಮೇಡಮ್. ಏನು ಮಾಡೋದು ಅಂತ ಇಲಾಖೆ ಇವತ್ತು ಬಂದಿದ್ದೀವಿ, ಅಧಿಕಾರಿಗಳು ಕೇಳ್ದೋ ಹೀಗೆ ಪೋಸ್ಟ್ ಬಂದ್ ಮಾಡ್ತಾ ಇದ್ದಾರೆ ಮೇಡಮ್. ಅಲ್ಲ, ನೀವೆಲ್ಲೂ ಒಂದು ಕಡೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೌದು. ನಿಮಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಕೊಟ್ಟಿದ್ದಾರೆ ಮೇಡಮ್? ಕೋರ್ಟು ಜನವರಿ 24ನೇ ತಾರೀಕು, ಇದೇ ತಿಂಗಳು ಜನವರಿ 24ನೇ ತಾರೀಕು ಆದೇಶ ಕೊಟ್ಟಿದ್ದು. 4 ತಿಂಗಳೊಳಗೆ ಇವರಿಗೆ ಸೂಕ್ತ ಭದ್ರತೆ ಕೊಡಿ, ಇವರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದು ನೀವು ಒಂದು ಉನ್ನತ ಮಟ್ಟದಲ್ಲಿ ವರದಿ ಕೊಡಿ ಅಂತ 4 ತಿಂಗಳು ಕೊಟ್ಟಿದ್ದಾರೆ ಮೇಡಮ್. ಈಗ 4 ತಿಂಗಳಾಗಿ 9 ತಿಂಗಳಾಗಿದೆ ಮೇಡಮ್. ಈಗ ಜನವರಿಯಿಂದ ಇಲ್ಲಿ ಲೆಕ್ಕ ಕೇಳಿ 9 ತಿಂಗಳಾಗಿದೆ ಮೇಡಮ್. 9 ತಿಂಗಳಿಂದ ಇಲ್ಲಿವರೆಗೂ ಸರ್ಕಾರದಲ್ಲಿ ಕಮಿಟಿ ಮಾಡ್ತೀವಿ ಅಂತ ಡೇಟ್ ಪೋಸ್ಟ್ಮನ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿತ್ತು ಮೇಡಮ್, ಇವತ್ತಿದ್ದು ಇದ್ರ 29ಕ್ಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಡೇಟ್ ಕೊಡ್ತೀವಿ ಅಂತ ಹೇಳಿದ್ರೆ ಮೇಡಮ್. ಒಂದು ಸ್ಪಷ್ಟತೆ ಡೇಟ್ ಕೊಟ್ಟಿಲ್ಲ ಮೇಡಮ್. ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಉಗ್ರ ಹೋರಾಟ ಮಾಡ್ತೀರಾ ಅಥವಾ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ಈಗಾಗಲೇ ತಂದಿದ್ದೀರಾ? ಮತ್ತೊಮ್ಮೆ ಪ್ರತಿಭಟನೆ ಎಚ್ಚರಿಕೆ ಏನಾದರೂ ಕೊಡ್ತೀರಾ? ಮೇಡಮ್, ನಮಗೆ ಜೀವ ಭದ್ರತೆ ಆಗಲಿ, ಕರೆಕ್ಟಾಗಿ ನಮ್ಮ ESI PF ಆಗಲಿ ಯಾವುದೂ ಮಾಡಲಿಲ್ಲ ಅಂದರೆ ನಮ್ಮ ಸ್ನೇಹಿತರುಗಳಿಗೆ ಯಾರನ್ನ ಒಬ್ಬ ತೊಂದರೆ ಆದರೆ ಇಲ್ಲೇ ವಿಧಾನಸೌಧ ಇರ್ಬೋದು ಅಥವಾ MD ಆಫೀಸ್ ಇರ್ಬೋದು, ಆ ಪೇಷೆಂಟೇ ಆಗಲಿ ಯಾರು ಅನ್ಯಾಯ ಆಗಿರ್ತಾರೋ ಅವ್ರ ಸಮೇತ ನಾವು ಬಂದು ಇಲ್ಲಿ ಉಗ್ರವಾಗಿ ಹೋರಾಡ್ತೀವಿ ಮೇಡಮ್. ನೋಡಿದ್ರಲ್ಲ, ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಸೂಕ್ತ ಅಂದರೆ ಜೀವದ ಭದ್ರತೆ ಇಲ್ಲ ಅನ್ನೋ ವಿಚಾರವನ್ನ ಜೀ ಕನ್ನಡ ಜೊತೆ ಹೇಳ್ತಾ ಹೋದ್ರು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ, ಜೀ ಕನ್ನಡ ನ್ಯೂಸ್.